ಸರ್, ಈಗ ವಿಶೇಷ ಅಧಿವೇಶನವನ್ನು ಕರೆಯಲಾಗಿರುವಂಥದ್ದು 2 ದಿನ. ಜಿ ರಾಮ್ಜಿ ಬಗ್ಗೆ ಚರ್ಚೆಯನ್ನು ಮಾಡಬೇಕು ಅನ್ನುವಂಥದ್ದು. ಕಾಂಗ್ರೆಸ್ ಆಡಳಿತಿರುವಂತಹ ಕರ್ನಾಟಕದಲ್ಲಿ ಇದನ್ನು ಈ ಹಿಂದೆ ಇದ್ದಂತಹ ಮಹಾತ್ಮ ಗಾಂಧಿ ನರೇಗಾ ಯೋಜನೆಗೆ ವಾಪಸ್ ತರಬೇಕು ಅನ್ನುವಂಥ ಚಿಂತನೆ ಆಗ್ತಿದೆ. ಈಗ ಭಾರತೀಯ ಜನತಾ ಪಾರ್ಟಿಯವರಿಗೆ ಧರ್ಮಾಧಾರಿತ ರಾಜಕಾರಣ ಮಾಡೋರಿಗೆ ದೇವ್ರ ಹೆಸರು ತಗೊಳ್ಳಿಲ್ಲ ಅಂದರೆ ಅವ್ರದ್ದೇನು ವ್ಯಾಪಾರ ನಡೆಯೋದಿಲ್ಲ. ನಾವು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆ ಅಂತ ಮಾಡಿದ್ದು. ಇವರು ವಿಕಸಿತ್ ಭಾರತ್ ಮತ್ತು ರೋಜ್ಗಾರ್ ಅಜೀವಿಕ್ ಮಿಷನ್ ಅಂತ ಮಾಡಿ ಅದಕ್ಕೆ ರಾಮ್ ಅಂತ ಶಾರ್ಟ್ ಫಾರಮ್ ಕೊಟ್ಬಿಟ್ಟು ದೇವರು ಅಂತ ಇದ್ದಾರೆ. ಇವ್ರಿಗೆ ನೈಜವಾದ ಸಮಸ್ಯೆಗಳೇನಾದರೂ ಅರಿವಿದ್ದರೆ ಇವರಲ್ಲಿ ಬಂದು ಚರ್ಚೆ ಮಾಡಲಿ. ನರೇಂದ್ರ ಮೋದಿಯವರು ಅಥವಾ ಭಾರತೀಯ ಜನತಾ ಪಾರ್ಟಿಯವರು RSS ಅವರ ಕಾರ್ಯಸೂಚಿಗಳನ್ನು ನೀವು ನೋಡಿದಾಗ ಬಡವರ ಗಾಯಕ್ಕೆ ಬರೆ ಆಗ್ತಕ್ಕಂಥ ಕೆಲಸವನ್ನು ಮೊದಲಿಂದನೂ ಸಹ ಮಾಡ್ತಾ ಇದ್ದಾರೆ. 11 ವರ್ಷದಲ್ಲಿ ಇವರು ಮೊದಲನೇ ಭಾಷಣ ನರೇಂದ್ರ ಮೋದಿಯವರು ಮಾಡಿದ್ದು, ನಾನು ಯಾವುದೇ ಕಾರಣಕ್ಕೂ ಸಹ ಮನ್ರೇಗಾವನ್ನು ತೆಗಿಲಿಕ್ಕೆ ಬಿಡೋದಿಲ್ಲ, ಅದು ಇವರು ವೈಫಲ್ಯದ ಒಂದು ಪ್ರತೀಕ ಅಂಥೇಳಿ ನರೇಂದ್ರ ಮೋದಿಯವರು ಪಾರ್ಲಿಮೆಂಟಲ್ಲಿ ಭಾಷಣ ಮಾಡಿದ್ದಾರೆ. ಮಾನ್ಯುಮೆಂಟಲ್ ಬ್ಲಂಡರ್ಸ್ ಅಂಥೇಳಿ ಅದನ್ನು ಹಾಗೆ ಉಳಿಸ್ಕೋತೀನಿ ಆ ಸ್ಮಾರಕನ ಅಂತ ಹೇಳಿದವರು 11 ವರ್ಷಗಳ ಕಾಲ ಇವರಿಗೆ ಅದರಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನೋದೆಲ್ಲೂ ಗೊತ್ತಾಗಿರಲಿಲ್ವಾ? ಇವ್ರಿಗೇನು ಜ್ಞಾನ ಇರಲಿಲ್ವಾ? ಅಥವಾ ಭ್ರಷ್ಟಾಚಾರ ಆಗಿದ್ದರೆ ಭ್ರಷ್ಟಾಚಾರಿಗಳನ್ನ ಹಿಡಿದು ಹಾಕಲಿ, ಅಂದರೆ ಬಡವ್ರನ್ನ ಎಲ್ಲರೂ ಸಹ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ ಅಂತ ಹೇಳಿ ಇವರಂತೂ ಭ್ರಷ್ಟರು, ಬೇರೆಯವ್ರನ್ನ ಭ್ರಷ್ಟರು ಅಂತ ಹೇಳೋದಕ್ಕೆ ಇವ್ರಿಗೆ ಬಹಳ ಸಂತೋಷ ಆಗುತ್ತೆ. ಆದ್ದರಿಂದ ಚರ್ಚೆಗೆ ಬರಲಿ, ಅಲ್ಲಿ ನಾವು ಚರ್ಚೆ ಮಾಡ್ತೀವಿ ಬಡವರ ವಿರುದ್ಧ ಯಾವ ರೀತಿ ಇವ್ರು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಮನ್ರೇಗಾದಲ್ಲಿ ನಾವು ಮಾಡಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ 90% ಕೊಡಬೇಕಾಗಿತ್ತು, 10% ಮಾತ್ರ ಈ ಮೆಟೀರಿಯಲ್ಸ್ ಕಾಸ್ಟದು, ಮತ್ತು 75% ಇವೆಲ್ಲ ಅಲ್ಲಿ ಕೆಲಸ ಆಗ್ತಾಯಿದ್ದು ಹಳ್ಳಿಗಳಲ್ಲಿ ಒಂದು ರೀತಿಯ ಆಸ್ತಿ ಸೃಷ್ಟಿ ಆಗ್ತಾಯಿತ್ತು. ಮತ್ತು ಯಾವುದೇ ರೀತಿಯ ಕೃಷಿ ಕಾರ್ಮಿಕರಿಗೆ, ಬಡ ಕಾರ್ಮಿಕರಿಗೆ ಉದ್ಯೋಗ ಇಲ್ಲದೆ ಇರಲಿಕ್ಕೆ ಸಾಧ್ಯನೇ ಇರಲಿಲ್ಲ. ಯಾರು ಉದ್ಯೋಗನ ಅರಸ್ಕೊಂಡು ಹೋಗ್ತಾರೆ ಅವ್ರಿಗೆ ಉದ್ಯೋಗ ಕೊಡಬೇಕು, ಇಲ್ಲ ನಿರುದ್ಯೋಗ ಭತ್ಯೆಯನ್ನು ಕೊಡಬೇಕಂತ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ. ವರ್ಷಕ್ಕೆ 100 ದಿನ ಕೊಡಬೇಕು ಅಂತಿದ್ವಿ, 125 ದಿವಸ ಮಾಡಿದ್ದಾರೆ. ಅದರಲ್ಲಿ ಒಂದು ಕಂಡೀಷನ್ ರೇಡ್ರ್ ಹಾಕಿದ್ದಾರೆ, ಅವ್ರಿಗೆ ಇನ್ನೂ ಗೊತ್ತಿಲ್ಲ. ಕೃಷಿ ಚಟುವಟಿಕೆ ನಡೆಯೋ ಸಂಬಂಧದಲ್ಲಿ ಇವ್ರಿಗೆ ಯಾರನ್ನೂ ಸಹ ಉದ್ಯೋಗ ಕೊಡೋದಿಲ್ಲ ಅಂತ ಹೇಳಿ. ಯಾಕಂದರೆ ಇವ್ರಿಗೆ ಉದ್ಯೋಗ ಸಿಗೋದೇ ಆ ಕೃಷಿ ಚಟುವಟಿಕೆ ನಡೆಯೋ ಸಂದರ್ಭದಲ್ಲೇ. ಅಲ್ಲಿ ಆ ಸಂದರ್ಭದಲ್ಲಿ 60 ದಿವಸಗಳ ಕಾಲ ಇವರಿಗೆ ಉದ್ಯೋಗ ಇಲ್ಲ ಅಂತ ಹೇಳಿ ಮಾಡ್ತಕ್ಕಂಥದ್ದು ಇದೊಂದು ಘೋರ ಅಪರಾಧ ಅಂಥೇಳಿ ನನ್ನ ಭಾವನೆ. ಆದ್ದರಿಂದ ಚರ್ಚೆಗೆ ಬರಲಿ, ಅದಕ್ಕೆ ಉತ್ತರ ಕೊಡ್ತೇವೆ. ಸರ್, ಈಗ ನಾಯಕತ್ವ ವಿಚಾರ ಎಲ್ಲಿವರೆಗೂ ಬಂತು? ನಿನ್ನೆ DCM DK ಶಿವಕುಮಾರ್ ಅವರು ಹೇಳಿದ್ದಾರೆ, ಕಾಲವೇ ಉತ್ತರ ಸಿಗುತ್ತೆ, ನಾವು ಕೂಡ ರಾಜಕಾರಣ ಮಾಡ್ತಾ ಇದ್ದೀವಿ, ಕಾಲವೇ ಎಲ್ಲರೂ ರಾಜಕಾರಣಿಗಳೇ, ಸನ್ಯಾಸಿಗಳು ಯಾರೂ ಇಲ್ಲ. ಬಟ್ ನಾಯಕತ್ವ ವಿಚಾರ ಅದು ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಹೈಕಮಾಂಡ್ ಮಧ್ಯದಲ್ಲಿದೆ. ಅದಕ್ಕೆ ನಾವು ಯಾರೂ ಸಹ ಚರ್ಚೆ ಮಾಡೋದು ಸರಿಯಲ್ಲ ಅನ್ನೋ ನನ್ನ ಭಾವನೆ. ಸರ್, ಈಗ ಮುಖ್ಯವಾಗಿ ಇಬ್ಬರು ಸಚಿವರುಗಳು ಒಂದು ಕಡೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗ್ತಾರೆ ಜಾರ್ಜು, ಅದು ಕೂಡ ತುರ್ತಾಗಿ ಬುಲಾವ್ ಡೆಲ್ಲಿ ಕರೆಸ್ಕೊಂಡು. ಮತ್ತೊಂದು ಕಡೆಗೆ ಹರಿಯಾಣದಲ್ಲಿ ಉಸ್ತುವಾರಿ ಸುರ್ಜೇವಾಲಾ ಅವರನ್ನ ಜಮೀರ್ ಅಹ್ಮದ್ ಖಾನ್ ಭೇಟಿ ಆಗ್ತಾರೆ. ಸರ್, ಅವರೇನು ಭಾರತೀಯ ಜನತಾ ಪಾರ್ಟಿ ನಾಯಕರೇನಲ್ಲ, ಕಾಂಗ್ರೆಸ್ ಪಕ್ಷದ ನಾಯಕರು ಭೇಟಿ ಮಾಡ್ತಾರೆ. ಅಂದ್ರೆ ಇದಕ್ಕಿದ್ದಾಗೆ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಚರ್ಚೆ ಜೋರಾಗ್ತಿದೆ ಪಕ್ಷದಲ್ಲಿ. ಚರ್ಚೆ ಮಾಧ್ಯಮದಲ್ಲಿ ಆಗ್ತಾ ಇದೆ, ಅದಕ್ಕೇನು ಇದು ಕೊಡೋದು ಬೇಕಾಗಿಲ್ಲ. ಮಾಧ್ಯಮದಲ್ಲಿ ಚರ್ಚೆ ಆಗ್ತಾ ಇರಲಿ, ಅದಕ್ಕೇನು ನಮ್ದೇಂತ ಅಭ್ಯಂತರ ಇಲ್ಲ. ಬಟ್ ಕಾಂಗ್ರೆಸ್ ಪಕ್ಷದ ನಾಯಕರನ್ನ ಭೇಟಿ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಫೆಬ್ರವರಿ ತಿಂಗಳಲ್ಲಿ ಬದಲಾವಣೆ ಆಗುತ್ತೆ ಅನ್ನೋ ಮಾತು. ಕವಡೆ ಶಾಸ್ತ್ರ, ಗಿಣಿ ಶಾಸ್ತ್ರ, ಅದಕ್ಕೆಲ್ಲ ನಾವು ಒತ್ತು ಕೊಡೋದಿಲ್ಲ. ಆಗಲಿ. ಸಚಿವ ಸಂಪುಟ ವಿಸ್ತರಣೆ ಆಗೋ ಸಾಧ್ಯತೆಗಳಿದೆಯಾ ಸರ್? ಅದು ಸಿದ್ದರಾಮಯ್ಯನವ್ರನ್ನ, ಸುರ್ಜೇವಾಲಾ ಅವ್ರನ್ನ ಕೇಳಬೇಕು. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.